ಅತ್ತೆ ಅಳಿಯನ್ ಕತೆ ಇದು. ನನ್ನ ಹೆಸರು ಜಯ, ವಯಸ್ಸು 52, ಮದುವೆಯಾಗಿ 27 ವರ್ಷದ ಮಗಳಿದ್ದಾಳೆ. ಗಂಡನಿಗೆ 57 ವರ್ಷ, ಸರ್ಕಾರಿ ಉದ್ಯೋಗ. ಒಟ್ನಲ್ಲಿ ನಮ್ಮದು ಸುಖಿ ಸಂಸಾರ. ವರ್ಷದ ಹಿಂದೆ ಮಗಳಿಗೂ ಮದುವೆ ಮಾಡಿ ಮುಗಿಸಿದ್ಮೇಲೆ ಒಂಥರ ನಿರಾಳ. ಇನ್ನು ನಮ್ಮ ಸೆಕ್ಸ್ ಜೀವನದ ಬಗ್ಗೆ ಹೇಳಬೇಕು ಅಂದ್ರೆ ಇಬ್ರು ಸಂತೃಪ್ತರೆ. ಇತ್ತೀಚೆಗೆ ಅಷ್ಟೇನೂ ನಡೆದಿದ್ರು ವಯೋಸಹಜ ಅಂದ್ಕೊಂಡು ಸುಮ್ಮನಾಗಿದ್ದೀವಿ. ನನ್ನ ದೇಹವೇನು ವಯಸ್ಸಾದಂತೆ ಕಾಣ್ತಾ ಇರಲಿಲ್ಲ. ಮೊಟ್ಟು ನಿಂತ ಮೇಲೆ ಮೊಲೆಗಳು ಸ್ವಲ್ಪ ಬಾಗಿದ್ವು. ಆದ್ರೂ 38D ಬ್ರಾ ನಂದು. ಇನ್ನು ಸ್ವಲ್ಪ ಹೊಟ್ಟೆ ಮುಂದೆ ಬಂದು 36 ಇಂಚ್ ಆಗಿತ್ತು. ಆದ್ರೆ ನನ್ನ 38 ಇಂಚ್ನ ತಿಕ್ಕಗಳು ಇನ್ನೂ ಗಟ್ಟಿಮುಟ್ಟಾಗೇ ಇದ್ವು. ವಾರಕ್ಕೆ 3 ಬಾರಿ ಸೆಕ್ಸ್ ಮಾಡ್ತಾ ಇದ್ವಿ, ಅದು ಕೆಲವೇ ನಿಮಿಷ. ಆದ್ರೆ ಇನ್ನೂ ಬೇಕಂತ ಯಾವತ್ತೂ ಅನ್ಸಿರ್ಲಿಲ್ಲ. ಮದುವೆ ಆಗಿ 1 ವರ್ಷಕ್ಕೆ ಮಗಳು ಗರ್ಭಿಣಿಯಾದ್ಲು. ಮನೆಯಲ್ಲಿ ಎಲ್ರಿಗೂ ಖುಷಿಯೋ ಖುಷಿ. ಆದ್ರೆ ಆ ಖುಷಿ ಹೆಚ್ಚು ದಿನ ಉಳಿಲಿಲ್ಲ. ಮಗಳಿಗೆ ಅಬೋಷನ್ ಆಯ್ತು. ಅವಳು ಸ್ವಲ್ಪ ಕಾಲ ಅಳಿಯನಿಂದ ದೂರ ಇರೋದು ಒಳ್ಳೇದು ಅಂತ ಡಾಕ್ಟರ್ ಹೇಳಿದ್ರು. ನಾವ್ ಅವಳನ್ನ ನಮ್ಮನೆಗೆ ಕರ್ಕೊಂಡ್ ಬಂದ್ವಿ. ನಮ್ಮ ಅಳಿಯ ರಾಜೇಶ್ ತುಂಬಾ ಒಳ್ಳೆ ಹುಡುಗ. ಹೆಂಡತಿನ ನೋಡೋಕೆ ಪ್ರತಿ ವಾರ ಬರ್ತಿದ್ದ. ಬಂದ್ರು ಪಾಪ ಏನೂ ಮಾಡುವಂತಿರ್ಲಿಲ್ಲ. ಕೆಲವೊಮ್ಮೆ ಅವನ ಕಷ್ಟ ನೋಡೋಕಾಗ್ತಿರ್ಲಿಲ್ಲ. ಅವನಿಗೆ ಕೇವಲ 29 ವರ್ಷ, ಕಟ್ಟುಮಸ್ತಾದ ದೇಹ, ಹ್ಯಾಂಡ್ಸಮ್ ಮುಖ. ಒಟ್ನಲ್ಲಿ ನನ್ನ ಮಗಳಿಗೆ ಹೇಳಿ ಮಾಡಿಸಿದ ಜೋಡಿ. ಅದೊಂದು ರಜಾ ದಿನ ಮಗಳು ಬಂದು, ಅಮ್ಮ, ನಮ್ಮವರ ತಲೆಗೆ ನೀರು ಹಾಕ್ಬೇಕಿತ್ತು, ಈ ಸ್ಥಿತಿಯಲ್ಲಿ ನಾನು ಹೇಗೆ ಅಂತ ಕೇಳಿದ್ಲು. ಅದಕ್ಕೇನಮ್ಮ, ನಾನು ಹಾಕಿದ್ರೆ ಆಗಿಸ್ಕೊಳ್ಳಲ್ವಾ ನಿನ್ ಗಂಡ ಅಂತ ಖುಷಿಯಿಂದಲೇ ಹೇಳ್ದೆ. ಆಯ್ತಮ್ಮ, ಅವರನ್ನ ಕಳಿಸ್ತೀನಿ ಅಂತ ನಗ್ತಾ ಹೋದ್ಲು. ನಾನು ಬಾತ್ರೂಮ್ಗೆ ಹೋಗಿ ಸ್ನಾನಕ್ಕೆ ಬಿಸಿ ನೀರು ಕಾಯಿಸಿ ಸೀರೆ ಲಂಗ ಎತ್ತಿ ಸೊಂಟಕ್ಕೆ ಸಿಗಿಸಿ ಸೆರಗು ಬಲವಾಗಿ ಕಟ್ಕೊಂಡು ಅಳಿಯನಿಗೆ ಕಾಯುತ್ತಾ ನಿಂತ್ಕೊಂಡೆ. ಅಂತೂ ಇಂತೂ ನಾಚ್ಕೊಂಡು ಒಳಗ್ ಬಂದ ಅಳಿಯ. ನಾನೇ ಅವನ ಟವಲ್ ತೆಗ್ದಾಗ ಇನ್ನೂ ನಾಚ್ಕೊಂಡ. ಹಾಗಂತ ನಾನು ಅವನ್ ಚಿಡ್ಡಿ ತೆಗೆಯೋ ಧೈರ್ಯ ಮಾಡ್ಲಿಲ್ಲ. ಎಷ್ಟು ಹೊತ್ತು ಮೌನವಾಗಿ ನೀರು ಉಯ್ಯೋದು? ನನ್ಗೂ ಸಾಕಾಯ್ತು. ಯಾಕಳಿ ಅಂದ್ರೆ ಸಂಕೋಚನ. ತಲೆ ಎತ್ತಿ ಪರವಾಗಿಲ್ಲ ಅಂದೆ. ಅಳಿಯ ತಲೆ ಎತ್ತದ. ಅವನ ಕಣ್ಣುಗಳು ನನ್ನ ಮೊಲೆ ಮೇಲೆ ಬಿತ್ತು. ನಾನು ಟ್ರಾನ್ಸ್ಪರೆಂಟ್ ಬ್ಲಾಕ್ ಸ್ಯಾರಿ ಜೊತೆಗೆ ರೆಡ್ ಕಲರ್ ಡೀಪ್ ನೆಕ್ ಬ್ಲೌಸ್ ಹಾಕಿದ್ರಿಂದ ನನ್ನ ಹಾಲು ಬಿಳುಪಿನ ಮೊಲೆಗಳ ಅರ್ಧಕ್ಕೂ ಹೆಚ್ಚು ಭಾಗ ಆಳವಾದ ಮೊಳೆ ಸೀಳು ನೀಟಾಗಿ ಕಾಣಿಸ್ತಿತ್ತು. ಅವನಿಗೆ ಏನನ್ನಿಸ್ತೋ ಮತ್ತೆ ತಲೆ ತಗ್ಗಿಸ್ದ. ಅವನ ಚಡ್ಡಿಯ ಕಡೆ ಕಣ್ಣಾಡಿಸಿದಾಗ ಅದು ಉಬ್ಬಿದ್ದು ನೋಡಿ ನನಗೇನೋ ಒಂಥರ ಅನ್ನಿಸ್ತು. ಪಾಪದ ಅಳಿಯ ಜೋರಿದ್ದಾನೆ ಅಂತ ಮನಸ್ಸಿನಲ್ಲಿ ಹೆಮ್ಮೆ ಪಟ್ಟೆ. ನಾನು ಆಗ್ಲಾದ್ರೂ ಸುಮ್ಮನೆ ಇರ್ಬೋದಿತ್ತು. ಆದ್ರೆ ಏನಾದ್ರೂ ಮಾತಾಡಿ ಅಳಿಯಂದ್ರೆ ತಲೆ ಎತ್ತಿ ಅಂತ ಪ್ರೇರೇಪಿಸ್ದೆ. ಅವನು ತಲೆ ಎತ್ತದ. ನನ್ನನ್ನೇ ದಿಟ್ಟಿಸಿ ನೋಡ್ದ. ಏನೋ ಹೇಳೋದಿಕ್ಕೆ ತಡವರಿಸ್ದ. ನಾನು ಮತ್ತೆ ಏನಳಿಯಂದ್ರೆ ಏನೋ ಹೇಳ್ಬೇಕು ಅನ್ನೋ ತರ ಇದೆ ಅಂದೆ. ಅದು ಅದು ಅತ್ತೆ, ನನಗೆ ದೊಡ್ಡ ಮೊಲೆ ಹೆಂಗಸರು ಅಂದ್ರೆ ಇಷ್ಟ. ನಿಮ್ಗೆ ಗೊತ್ತು, ನಿಮ್ಮ ಮಗಳ ಮೊಲೆ ಸೈಜು. ನಿಮ್ಗೇನ್ ಅಭ್ಯಂತರ ಇಲ್ಲ ಅಂತಂದ್ರೆ ನಾನು ಒಂದ್ಸಲ ನಿಮ್ಮನ್ನ ಮುಟ್ಬಹುದಾ ಅಂದ. ನನ್ಗೊಂದು ಕ್ಷಣ ಎದೆ ಜಲ್ಲಂತು. ಕೈ ನಡ್ಕೋಕೆ ಶುರುವಾಯ್ತು. ಮಾತೇ ಹೊರಳಿಲ್ಲ. ಸ್ವಲ್ಪ ಹೊತ್ತು ಮೌನವಾಗಿ ಯೋಚಿಸ್ದೆ. ಎಷ್ಟೊಂದು ಪಾಪದಳಿಯ, ಎಷ್ಟೊಂದು ವಿನಯದಿಂದ ಕೇಳ್ಕೊತಿದ್ದಾನೆ, ಒಪ್ಪಿ ಬಿಡೋಣ ಅನ್ನಿಸ್ತು. ಅದಕ್ಕೇನು ಅಳಿ ಅಂದ್ರೆ ಮೊಲೆ ತಾನೆ, ಮುಟ್ಟಿ ಎಂದೆ. ಅವನನ್ನ ಒಪ್ಪಿಗೆ ಊಹಿಸಿರ್ಲಿಲ್ವೇನೋ. ಅವನ ಕೈ ನಡುತ್ತಾ ಇತ್ತು. ಅವನ್ ನಿಧಾನವಾಗಿ ಕೈ ಮೇಲ್ ತಂದಾಗ ನನಗೆ ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟ ಅನುಭವ. ಅಂತೂ ಇಂತೂ 2 ಕೈಗಳಿಂದ ನನ್ನ ಮೊಲೆಗಳನ್ನ ಹಿಡ್ಕೊಂಡ. ಆಹಾ, ಅವನ ಕೈ ತಾಕ್ದಾಗ ನನ್ನ ಕುಪ್ಪುಸ ಹರಿದೇ ಹೋಗುತ್ತೇನೋ ಅನ್ನುವಷ್ಟು ಹುಬ್ಬಿದ್ವು ಮೊಲೆಗಳು. ತೊಟ್ಟುಗಳು ಕುಪ್ಪಸದಿಂದ ತೂರಿ ನನಗೆ ಹಿಂಸೆ ಕೊಡ್ತಾ ಇದ್ವು. ಅವನು ಮೊಲೆ ಅದುಮ್ತಾ ಇದ್ರೆ ನನ್ನ ತುಲ್ಲು ನೀರ್ ಬಿಡ್ತಿತ್ತು. ಒಮ್ಮೆ ಕೈ ಹಾಕಿ ಆಡಿಸ್ಕೊಳ್ಳೋ ಮನಸ್ಸಾಯ್ತು. ಆದ್ರೆ ಅಳಿಯನೇ ಆಡಿಸಿದ್ರೆ ಎಷ್ಟು ಚೆನ್ನ, ಕಾದು ನೋಡೋಣ ಅನ್ನಿಸ್ತು. ಅವನ ಮೈ ಕೈ ಇಷ್ಟು ಗಡ್ಸಾಗಿದ್ರೆ ತುಣ್ಣೆ ಇನ್ಯಾವ ತರ ಇರ್ಬೇಕು? ಮನದಲ್ಲೇ ನೆನೆದು ಸುಖ ಪಡ್ತಿದ್ದೆ. ಸ್ವಲ್ಪ ಹೊತ್ತು ಇಸ್ಕಿದ ಅಳಿಯ ಒಮ್ಮೆಗೆ ನಿಲ್ಲಿಸ್ದ. ಕೈ ಹಿಂದೆ ತೆಗ್ದ. ನನಗಾಗ ನಾನೇ ಕೈ ಎಳೆದು ಇಟ್ಕೊಳ್ಳೋಣ ಅನ್ನಿಸ್ತು. ಆದ್ರೆ ಅವಸರ ಒಳ್ಳೇದಲ್ಲ ಅಂತ ಸುಮ್ನಾದೆ. ಸಾಕಾಯ್ತಾ ಅಳಿ ಅಂದ್ರೆ
ಅಂತ ಕೇಳಿದೆ. ಅವನ್ ತಡವರಿಸ್ತಾ, ಅತ್ತೆ ನನಗಿನ್ನೂ ಬೇಕು, ನೀವಿನ್ನೂ ಹೆಚ್ಚಾಗಬೇಕು, ನಾನಿವುಗಳನ್ನ ಕೈಯಲ್ಲಿ ಹಿಡ್ಕೊಂಡು ಮಲ್ಕೋಬೇಕು, ಇವತ್ತಿನಿಂದ ರಾತ್ರಿ ನನ್ನ ಜೊತೆ ಮಲಗ್ತೀರಾ ಅಂದ್ಬಿಟ್ಟ. ನನಗೊಂದು ಕ್ಷಣ ಉಸಿರೇ ನಿಂತಂತಾಯ್ತು. ನನ್ನ ಕಿವಿಗಳನ್ನ ನಾನೇ ನಂಬಲಿಲ್ಲ. ನನ್ನ ಮನಸ್ಸಿನಲ್ಲಿ ಇದ್ದ ಆಸೆಯನ್ನ ಅವನ್ ಬಾಯ್ ಬಿಟ್ಟು ಕೇಳಿದ್ದ. ಆದ್ರೆ ಆ ಕ್ಷಣ ನನ್ನ ಮಗಳ ಬಗ್ಗೆನೂ ಯೋಚಿಸ್ದೆ. ನಾನೊಪ್ಪಿದ್ರೆ ಇವನೇನೋ ಬರೀ ಮೂಲೆ ಹಿಡಿದು ಮಲ್ಗೋದಿಲ್ಲ, ಖಂಡಿತ ತುಳು ಕೇಳ್ತಾನೆ. ಕೊಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಕೊಟ್ರೆ ಮುಂದೆ ಮಗಳ ಗತಿ. ಅವಳ ಮೊಲಗಳನ್ನೇ ಇಷ್ಟಪಡದವನು ಅವಳ ತುಲ್ಲನ್ನ ಮರ್ತೇ ಬಿಡ್ತಾನೆ. ನಿರಾಕರಿಸೋ ದನಿಯಲ್ಲಿ, ಅದೇ ಸಾಧ್ಯ ಅಳಿ ಅಂದ್ರೆ ನಾನ್ ಬೇರೆಯವ್ರ ಹೆಂಡ್ತಿ, ನೀವು ನನ್ನ ಮಗಳಿಗೆ ಗಂಡ, ನನಗಲ್ಲ ಅಂದೆ. ನಿಮ್ ಮಗಳ ಬಗ್ಗೆ ಚಿಂತಿಸ್ಬೇಡಿ, ಅವಳಿದಕ್ಕೆ ಖಂಡಿತ ಒಪ್ಕೊಂತಾಳೆ, ಮಾವನ ಬಳಿ ಮಾತಾಡಿ ಒಪ್ಸಿ ಸಾಕು ಅಂದ ಧೈರ್ಯದಿಂದ. ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ. ಅವನ್ ತಲೆ ಒರೆಸಿ ನೇರವಾಗಿ ಮಗಳ ಬಳಿಗೆ ಹೋದೆ. ಅವಳೇನೋ ಬುಕ್ ಹಿಡ್ದು ಕೂತಿದ್ಲು. ಅತ್ತಿತ್ತ ನೋಡಿ ಗುಟ್ಟಾಗಿ ಅವಳ ಕಿವಿನಲ್ಲಿ ವಿಷಯ ಹೇಳ್ದೆ. ಹೌದೇನಮ್ಮ ಅಂತ ಒಮ್ಮೆ ಹೌಹಾರದ್ಲು. ನನಗ್ ಮುಂದೇನಾಗೋದೋ ಅನ್ನೋ ಭಯ. ಆದ್ರೆ ಅವಳು ನಗ್ತಾನೆ, ನಿನಗಿಷ್ಟ ಇದ್ರೆ ತಡೆಯೋಕೆ ನಾನ್ ಯಾರು, ಅಷ್ಟಕ್ಕೂ ಅವರಿಗೆ ನನ್ನಿಂದ ಸಿಗದ ಸುಖ ನಿನ್ನಲ್ಲಿ ಸಿಕ್ಕಾಗ ನಾನ್ ಅಡ್ಡ ಬರೋದು ತಪ್ಪು ಅಂದ್ಲು. ಅವಳಿಗೆ ಮೊದ್ಲೇ ಎಲ್ಲಾನೂ ಗೊತ್ತಿತ್ತು. ಅವಳನ್ನ ಮುಗ್ದೆ ಅನ್ಬೇಕು, ಪೆದ್ದು ಅನ್ಬೇಕು ಗೊತ್ತೇ ಆಗ್ಲಿಲ್ಲ. ಅವಳನ್ನ ಮತ್ತೆ ಮತ್ತೆ ಕೇಳೋದು ಸರಿ ಹೋಗೋದಿಲ್ಲ ಅನ್ನಿಸ್ತು. ಇಡೀ ದಿನ ತಲೆನೇ ಓಡ್ಲಿಲ್ಲ. ಒಂದ್ ಕಡೆ ಖುಷಿ, ಮತ್ತೊಂದ್ ಕಡೆ ಭಯ. ಆದ್ರೆ ತುಲ್ಲಿನ ತೀಟೆ ತೀರಿಸ್ಕೊಳ್ಳೋದಕ್ಕೆ ಸಿಕ್ಕ ಒಂದೊಳ್ಳೆ ಅವಕಾಶವನ್ನ ತಪ್ಪಿಸ್ಕೊಂಡ್ರೆ ಮಗಳಿಗಿಂತಲೂ ಪೆದ್ದು ನಾನಾಗ್ತೀನಿ ಅನ್ನಿಸ್ತು. ಮನಸ್ಸಿನಲ್ಲಿ ಧೈರ್ಯ ತಂದ್ಕೊಟ್ಟೆ. ತುಲ್ಲಿನಲ್ಲಿ ಹುಳ ಬಿಟ್ಟಂತಾಗಿ ಹೋಗಿತ್ತು. ಅಂತೂ ರಾತ್ರಿ ಆದಾಗ ಬೇಗ ಊಟ ಮುಗಿಸಿ ಕೋಣೆ ಸೇರ್ದೆ. ಎದುರಿಗಿರುವವನು ಸ್ವಂತ ಗಂಡ ಆದ್ರೂ ಅಂದು ಎದೆ ನಡುತ್ತಾ ಇತ್ತು. ಜೋರಾಗಿ ಒಮ್ಮೆ ಉಸಿರಿ ಎಳ್ಕೊಂಡು ಗಂಡನ ಎದೆಗುರುಗಿ ತುಟಿ ಬಿಚ್ಚಿದೆ. ಅನೇಕ ಪೀಠಿಕೆಗಳ ನಂತರ ಕೊನೆಗೂ ವಿಷಯಕ್ಕೆ ಬಂದೆ. ರೀ, ನಮ್ಮಳಿಯ ಎಷ್ಟು ಒಳ್ಳೆಯವನು, ಅವನಿಗೊಂದು ಚಿಕ್ಕ ಆಸೆ ಇದೆಯಂತೆ ಅಂದಾಗ, ಏನಂತೆ ಅಂತ ಕುತೂಹಲದಿಂದ ಕೇಳ್ದ ನನ್ ಗಂಡ. ಅವನಿಗೆ ಜೀವನದ ಸಮಸ್ಯೆಯಾಗಿದೆ ಅಂತೆ, ಒಂಟಿತನದ ಸಮಸ್ಯೆ ಆಗಿದೆಯಂತೆ. ನನ್ ಜೊತೆ ಮಲಗ್ಬೇಕು ಅಂದ. ನೀವೊಪ್ಪಿದ್ರೆ ನನ್ ಜೊತೆ ಮಲಗಿಸ್ಕೊಳ್ಳೋಣ ಅಂತ ಹೇಳ್ ಮುಗಿಸೋ ಅಷ್ಟ್ರಲ್ಲಿ ಗಂಡನ ಎದೆ ಒಡೆದಂತಾಗಿತ್ತು. ಒಂದೇ ಮಾತಿಗೆ ಇದು ಸಾಧ್ಯ ಇಲ್ಲ ಅಂತ ನಿರಾಕರಿಸ್ದ. ಗಂಡಸರು ತಮ್ಮ ಕೈಯಲ್ಲಿ ಸುಖ ಕೊಡೋಕ್ ಆಗದಿದ್ರು ಹೆಂಡತಿನ ಬೇರೆಯವ್ರ ಜೊತೆ ಮಲ್ಗೋದಿಕ್ಕೆ ಒಪ್ಪೋದಿಲ್ಲ ಅಂತ ಯಾರೋ ಹೇಳಿದ ಮಾತು ನೆನ್ಪಾಯ್ತು. ಬೇಸರನೂ ಆಯ್ತು. ಪರಿಪರಿಯಾಗಿ ಒಪ್ಪಿಸುವ ಪ್ರಯತ್ನ ಮಾಡಿದೆ. ಕೊನೆಗೆ ಇದು ಮಗಳ ಜೀವನದ ಪ್ರಶ್ನೆ, ಅವಳೊಪ್ಪಿದ ಮೇಲೆ ನಿಮ್ಗೆ ಕೇಳ್ತಿರೋದು ಅಂತ ನಾನಂದಾಗ ಅತಿಯಾಗಿ ಯೋಚಿಸಿದ ಗಂಡ ನಂತರ ಒಂದು ನಿರ್ಧಾರಕ್ಕೆ ಬಂದು, ಆಯ್ತು ಮಗಳೇ ಹೇಳಿದ್ಮೇಲೆ ಇನ್ನೇನು, ನಾನು ಹಾಲ್ನಲ್ಲಿ ಮಲಗ್ತೀನಿ, ನೀವು ಇಲ್ಲೇ ಮಲಗಿ ಅಂದ. ನನ್ಗಾಗ ಸ್ವರ್ಗಾನೇ ಕೈಗೆ ಸಿಕ್ತಂತ ಖುಷಿ. ಗಂಡ ಒಂದೊಂದು ಹೆಜ್ಜೆ ಕೋಣೆಯಿಂದ ಹೊರಗಿಟ್ಟಾಗ್ಲೂ ಖುಷಿ ಇಮ್ಮಡಿಯಾಗ್ತಾ ಇತ್ತು. ಪಾಪ, ಗಂಡನು ಎಷ್ಟು ಒಳ್ಳೆಯವನು, ಅವನೇ ಅಳಿಯನನ್ನ ಕರೆದು ಹೆಂಡತಿಯ ಬಳಿ ಕಳಿಸ್ತಿದ್ದಾನೆ ಅನ್ನೋ ಕನಿಕರ ಹುಟ್ಟಿದ್ರು ಅದರಿಂದ ಸಿಗೋ ಸುಖದ ಮುಂದೆ ನನಗಿದು ಲೆಕ್ಕ ಇಲ್ಲ ಅಂತ ಅನ್ನಿಸ್ತು. ಮೊದಲ ರಾತ್ರಿ ಗಂಡಿಗಿಂತ ಮೊದಲೇ ಕೋಣೆ ಸೇರಿದ ಹೆಣ್ಣಿನಂತೆ ಅಳಿಯ ಬರುವುದನ್ನೇ ಕಾದು ಕೂತೆ. ಅಂತೂ ಇಂತೂ ಚಡ್ಡಿ ಬನಿಯನ್ ಅಳಿಯ ಒಳ ಬಂದು ಬಾಗಿಲು ಲಾಕ್ ಮಾಡ್ದ. ಸ್ವಲ್ಪ ನಾಚಿದ್ರೆ ಚಂದ ಅನ್ಸಿ ತಲೆ ತೆಗೆಸಿ ಅಳಿಯನ ಹೆಜ್ಜೆನೇ ನೋಡ್ತಿದ್ದೆ. ಮೆಲ್ಲಗೆ ಬಂದ ಅಳಿಯ ನನ್ನ ಕಾಲು ಹಿಡ್ದ. ಇದೇನು, ತುಲ್ಗೇಳಕ್ಕೆ ಬಂದವನು ಕಾಲಿಗೆ ಬೀಳ್ತಿದ್ದಾನೆ ಅಂತ ಒಂದು ಕ್ಷಣ ಗೊಂದಲ ಆಯ್ತು. ಕಾಲಿಡ್ದ ಅಳಿಯ, ಅತ್ತೆ ನೀವೆಷ್ಟು ಒಳ್ಳೆಯವರು, ನಾನ್ ಮಾಡ್ತಿರೋದು ತಪ್ಪು ಅಂತಾದ್ರೆ ಕ್ಷಮಿಸ್ಬಿಡಿ ಅಂದ. ನನ್ಗೊಳಗೊಳಗೆ ಕೋಪ ಬರ್ತಾ ಇತ್ತು. ಇದೇನಳಿ ಅಂದ್ರೆ ಕಾಲ್ ಹಿಡ್ಕೊಂಡು, ನೀವ್ ಕೀಳಿದು ಮೂಲೆ ತಾನೆ, ಬನ್ನಿ ಹಿಡ್ಕೊಳ್ಳಿ. ಆಮೇಲೆ ಇನ್ನೊಂದು, ನನ್ನನ್ನ ಜಯ ಅಂತ ಕರೀರಿ, ನಾನೀಗ ನಿಮ್ಮ ಹೆಂಡತಿ ಅಂತೆ ಅಂದೆ. ಆದ್ರೆ ನೀವೇಕೆ ಬನ್ನಿ ಹೋಗಿ ಅನ್ನೋದು ಅಂದಾಗ, ಇನ್ಮೇಲೆ ಹಾಗೇಳಲ್ಲ ಕಣೋ ಅಂತ ನಾನಾಗಿನೇ ಮೇಲೆ ಹೇಳ್ಕೊಂಡೆ. ಅವನಿಗಾಗಿ ನಾನೇ ಸೀರೆ ಸೆರಗು ತೆಗ್ದೆ. ಅಷ್ಟರಲ್ಲೇ ಆತುರದಲ್ಲಿದ್ದ ಅವನು ನನ್ನ ಕುಪ್ಪಸಕ್ಕೆ ಕೈ ಹಾಕಿ ಮೊಲೆಗಳನ್ನ ಹಿಟ್ಟು ನಾದಿದಂತೆ ನಾದ್ತಾ ಇದ್ದ.
ಅವನು ಪಕ್ಕದಲ್ಲೇ ಮಲಗಿದ್ರಿಂದ ನಿಗುರಿದ ತುಣ್ಣೆ ನನ್ನ ತೊಡೆಗೆ ತಾಕಿ ತುಲ್ಲಿನಲ್ಲಿ ಚೋಲು ಹತ್ತಿಸ್ತಿತ್ತು. ಅವನು ಸ್ವಲ್ಪನೇ ಮೇಲ್ ಬಂದು ನನ್ನ ಕುಪ್ಪಸದಿಂದ ಉಬ್ಬಿ ಬಂದಿದ್ದ ತೊಟ್ಟುಗಳಿಗೆ ಮುತ್ತಿಕ್ತ ಮೆದುವಾಗಿ ಕಚ್ತಾ ಇದ್ರೆ ನಾನು ನನ್ನ ಸೊಂಟನ ಅವನ ಗಟ್ಟಿ ತುಣ್ಣಿಗೆ ಉಚ್ತಾ ಅವನನ್ನ ಕೆರಳಿಸುವ ಪ್ರಯತ್ನ ಮಾಡ್ತಿದ್ದೆ. ನನಗೂ ಕುಪ್ಪಸ ಬಿಗುವಾಗುತ್ತಾ ಹೋಯ್ತು. ಅವನ ಬಾಯಿಗೊಮ್ಮಲೆ ಬೇಕಂತ ಅವನು ತೊಟ್ಟು ಕಚ್ತಾ ಇದ್ದ ರೀತಿಯಿಂದಲೇ ತಿಳಿತಿತ್ತು. ನಾನೇ ಕೈ ತಂದು ಬ್ಲೌಸ್ನ ಒಂದು ಹುಕ್ ತೆಗೆದಿದ್ದೇ ತಡ ಅಳಿಯ ನಿಮಿಷಾರ್ಧದಲ್ಲಿ ಉಳಿದೆಲ್ಲವನ್ನು ತೆಗೆದು ಮುಗಿಸಿದ್ದ. ನನ್ನ ಮೊಲೆಗಳು ಪಂಜರದಿಂದ ಹೊರಬಂದ ಹಕ್ಕಿಗಳಂತೆ ಚಂಗನೆ ಜಿಗಿದಿದ್ವು. ಅವನು ಕುಪ್ಪಸ ಸರಿಸಿ ತೊಟ್ಟುಗಳನ್ನ ಕೈಬೆರಳಿನ ಮಧ್ಯೆ ಹಿಡಿದು ಚಿವುಟದಾಗ ನನಗಾದ ಉನ್ಮಾದಕ್ಕೆ ಸೊಂಟವನ್ನ ಮೇಲೆತ್ತಿ ತುಲ್ಲಿನ ರಸ ಇಳಿಸಿ ಕೆಳಕುಸ್ದೆ. ಇನ್ನೂ ಹೆಚ್ಚು ಹೊತ್ತು ಕಾಯುವ ತಾಳ್ಮೆ ನನಗಿರ್ಲಿಲ್ಲ. ಬೇಗ ಬೇಗ ಮಾಡೋ ಆತ್ರ ಅವನಿಗಿರ್ಲಿಲ್ಲ. ನಾನೇ ಮುಂದುವರಿಬೇಕು ಅನ್ಸಿ ನನ್ನ ಕೈಯನ್ನ ಅವನ ಚಡ್ಡಿಯ ಮೇಲಿಟ್ಟು ಉಬ್ಬಿದ ತುಣ್ಣಿಯನ್ನ ಮಸಾಜ್ ಮಾಡಿದೆ. ಅವನಿಗೆ ನನ್ನ ಮೊಲೆಗಳ ಮೇಲಿನ ಆಸೆ ತೀರಿಲಿಲ್ಲ. ಮುಂದೆ ಬಾಗಿ ಒಂದು ತೊಟ್ಟನ್ನ ಮಗುವಿನಿಂದ ಚೀಪತೊಡಗಿದ. ಮತ್ತೊಂದನ್ನ ಚಿವುಟುತ್ತಾ ನನಗೆ ಸ್ವರ್ಗ ಸುಖ ಕೊಡ್ತಾ ಇದ್ದ. ನನಗವನ ತುಣ್ಣಿಯ ಸೈಜ್ ನೋಡ್ಬೇಕು ಅನ್ನೋ ಆಸೆ. ಎಷ್ಟು ಹೊತ್ತಾದ್ರೂ ಅವನ ಮೊಲೆ ಚೀಪಿ ಮುಗಿಸದೇ ಇದ್ದಾಗ ನಾನೇ ಮುಂದುವರೆದು ಚಡ್ಡಿಯ ಒಳಗೆ ಕೈ ಹಾಕ್ತೆ. ಅವನ ಬಿಸಿ ತುಣ್ಣೆ ಕೈ ತಾಗ್ದಾಗ ಅದು ತುಳ್ಳೊಳಗೆ ಹೋದ್ರೆ ಹೇಗಿರ್ಬೋದು ಅನ್ನೋದೇ ಚಿಂತೆ. ಇತ್ತ ಅವನು ಮೊಲೆ ಚೀಪುವಾಗ ನನ್ನ ತೊಟ್ಟನ್ನ ಕಚ್ಚಿ ಕಚ್ಚಿ ಚಪ್ಪರಿಸಿದ್ದ. ಯಾವ ಸುಖ ಮೊದಲು ಪಡಿಬೇಕು ಅಂತ ಗೊತ್ತಾಗದೆ ದೇಹವನ್ನ ಅಳಿಯನ ತೆಕ್ಕಿಗೆ ಬಿಟ್ಟು ಅನುಭವಿಸ್ತಾ ಮಲಗ್ದೆ. ಅವನು ಪ್ರತಿ ಬಾರಿ ಕಚ್ಚಿದಾಗ್ಲೂ ಮೈಯೆಲ್ಲ ರೋಮಾಂಚನ. ತುಳ್ಳು ಹೊಳೆಯಂತೆ ರಸ ಹರಿಸಿ ತಂಟಿ ನನ್ನ ತೊಡೆಗೊತ್ತಾಗ್ತಿತ್ತು. ನನಗಿನ್ನು ತಡೆಯೋ ಶಕ್ತಿ ಇರಲಿಲ್ಲ. ಅಳಿಯನ ತಲೆಯನ್ನ ಜೋರಾಗಿ ಸವರಿ ಕೆಳಗೆ ತಳ್ತಿದ್ದೆ. ಎಷ್ಟು ತಳ್ಳಿದ್ರೂ ಮತ್ತೆ ಬಂದು ಮೊಲೆಗೆ ಅಂಟ್ಕೊಳ್ತಿದ್ದ. ಮತ್ತದೇ ತೊಟ್ಟು ಚೀಪುವ ಸುಖ, ತುಲ್ಲಿನ ಕೆರೆತ. ನನ್ನ ಕಾಚ ಒದ್ದೆಯಾಗಲು ಇನ್ನೂ ಒಂದಿಂಚು ಉಳಿದಿರಲಿಲ್ಲ. ಅಳಿಯನ ತುಣ್ಣಿಯು ನನ್ನ ಕೈ ಕೆಲಸಕ್ಕೆ ಉಡುಗೊರೆಯಾಗಿ ಹನಿ ಹನಿ ಜಿಗುಟನ್ನ ಒಸರುತ್ತಿತ್ತು. ಹೊತ್ತಾಯ್ತು ಮಾರಾಯ, ಬೇಗ ಮುಗಿಸು ಅಂದಾಗ್ಲೇ ಅವನಿಗೆ ಜ್ಞಾನೋದಯ. ಅಯ್ಯೋ ಜಯ, ನಾನಿನ್ನೂ ಶುರುನೇ ಮಾಡಿಲ್ಲ ಎನ್ನುತ್ತಾ ನನ್ನ ಒಕ್ಕಳಿಗೆ ನಾಲಿಗೆ ಹಾಕ್ತಾ. ಇದುವರೆಗೂ ಒಂದು ದಿನಾನೂ ನನ್ನ ಗಂಡ ಅಲ್ಲಿ ಮುಟ್ಟಿರಲಿಲ್ಲ. ಇವನ ನಾಲಿಗೆ ತಾಕ್ದಾಗ ನನಗೆ ತುಳ್ಳೆ ಮೇಲೆ ಬಂದಂತೆ ಅನುಭವ. ಅವನ ಮುಖವನ್ನ ಇನ್ನು ಬಲವಾಗಿ ಒತ್ಕೊಂಡೆ. ಅಲ್ಲಿಂದ ಒಂದೊಂದೇ ಮುತ್ತು ಕೊಡುತ್ತಾ ಕೆಳಗೆ ಹೋಗಿ ಸೀರೆ ಇಳದೆ ಬಿಟ್ಟ. ಕಾಚದಿಂದಲೂ ಹೊರಬಂದ ರಸ ಲಂಗವನ್ನು ಒದ್ದೆ ಮಾಡಿತ್ತು. ಅದರ ಘಾಟು ಮೂಗಿಗೆ ಬಡಿತಾನೆ ಲಗಾಮಿಲ್ಲದ ಕುದುರೆಯಂತೆ ಲಂಗ ಕಾಚ ಎಲ್ಲವನ್ನು ಎಳೆದು ಕೆಳಗಾಗ್ತ ಅಳಿಯ ಮಹಾಶಯ. ನನಗೆ ಶೇವ್ ಮಾಡಿ ಅಭ್ಯಾಸ ಇರಲಿಲ್ಲ. ಪಾಪ ಅವನಿಗೆ ಏನನ್ನಿಸ್ತೋ ಒಮ್ಮೆ ಮುಖ ನೋಡ್ದ. ನನಗೆ ಮುಜುಗರವಾಗಿ ತಲೆ ತಗ್ಗಿಸ್ದೆ. ಅವನನ್ನ ಶಾಟದ ತುಲ್ಲನ್ನು ಸರಿಸಿ ತುಲ್ಲಿನ ಮೇಲೆ ಕೈ ಇಟ್ಟಾಗ ಮೈಯೆಲ್ಲ ನಡುಗ್ತು. ಒಂದು ಬೆರಳು ತೋರಿಸ್ದಾಗಂತೂ ನನ್ನ ಸೊಂಟ ಎತ್ತಿ ಮುಂದೆ ಹೋದೆ. ಅವನಿಗೆ ಹೆಣ್ಣನ್ನ ಸುಖವಾಗಿಡುವ ಕಲೆ ಚೆನ್ನಾಗೇ ಗೊತ್ತಿತ್ತು. ಎರಡು ಬೆರಳುಗಳು ಒಳಗೆ ಹಾಕಿ ತಿರುಚುತ್ತಾ ಮಡಿಸುತ್ತಾ ಹಿಂದೆ ಮುಂದೆ ಆಡಿಸ್ತಿದ್ದ. ನನಗೆ ನನ್ನ ಮೇಲಿನ ಹಿಡಿತ ತಪ್ಪು ಹೋಯ್ತು. ಸಿಕ್ಕಿದ್ದೆಲ್ಲ ಕೈಯಿಂದ ಹೀಸುತ್ತಾ ಸೊಂಟ ಎತ್ತಿ ಎತ್ತಿ ಸ್ವರ್ಗದ ಬಾಗಿಲು ತಟ್ತಾ ಇದ್ದೆ. ಒಮ್ಮೆ ನನಗೆ ತಡೆಯಲಾಗದೆ ರಸ ಬಿಟ್ಟಾಗ ಅಳಿಯನ ದೃಷ್ಟಿ ಅದರತ್ತ ವಾಲಿತು. ಅವನು ತುಲ್ಲಿನ ತುಟಿ ಅಗಲಿಸಿ ಬಾಯಿ ಇಟ್ಟೇ ಬಿಟ್ಟ. ಮೊದಲ ಸಲ ನನ್ನ ತುಲ್ಲಿಗೆ ಗಂಟಿನ ಬಾಯಿ ತಾಕಿತ್ತು. ನನ್ನ ಗಂಟನಿಗೆ ತುಲ್ಲಲ್ಲಿ ತುಣ್ಣೆ ಇಟ್ಟು ಆಡಿಸೋದು ಬಿಟ್ರೆ ಈ ರೀತಿ ಒಂದು ಕಲೆಯೂ ಗೊತ್ತಿರಲಿಲ್ಲ. ಹೊಸ ಜನರೇಷನ್ ಗಂಡಸರು ಸುಖ ಕೊಡೋದ್ರಲ್ಲಿ ಎತ್ತಿದ ಕೈ. ಎಲ್ಲವೂ ಇಂಟರ್ನೆಟ್ ಮಹಿಮೆ. ಅವನ ನಾಲಿಗೆ ನನ್ನ ತುಲ್ಲಿನ ಒಳಗೋಡೆಯನ್ನು ಕ್ಲೀನ್ ಮಾಡ್ತಿತ್ತು. ಕೈ ಬೆರಳು ನನ್ನ ಚಂದ್ರನಾಡಿಯನ್ನು ಚಿವುಟುತ್ತಾ ನಡಗಿಸ್ತಿದ್ವು. ನನ್ನ ತೊಡೆಯನ್ನೂ ಬಿಡದೆ ನೆಕ್ಕದಾಗ ನಾನು ಎಂದೂ ಅನುಭವಿಸಿರದ ಸುಖದಲ್ಲಿ ತೇಲ್ತಿದ್ದೆ. ಗಂಡು ಕೈ ಮತ್ತು ಬಾಯಿಯಿಂದಲೂ ಸುಖ ಕೊಡಬಲ್ಲ ಅಂತ ಗೊತ್ತಾಗಿತ್ತು ಅವತ್ತೇನೆ. ಆದರೆ ತುಣ್ಣೆಗೆ ಸರಿಸಾಟಿ ಇಲ್ಲ ಅಂತಲೂ ಅನ್ನಿಸ್ತು. ಅಳಿಯನ ತುಣ್ಣೆ ನೋಡುವ ಆತರ. ನಾನೇ ಅವನನ್ನ ಮೇಲೆ ಎಳೆದು ಕಿವಿಯಲ್ಲಿ ಗೂಟದ ಆಟ ಯಾವಾಗ ಅಂದೆ. ಅವರಿಗೆ ಅತ್ತೆಯ ಕಾಮಾತುರ ನೋಡಿ ನಗು ಬಂತು. ಬೆವರಿದ ಚಡ್ಡಿ ಬನಿಯನ್ ತೆಗೆದು ನೆಲಕ್ಕೆಸ್ತ.
ಮಂಡಿಯೂರಿ ಕುಳಿತು ಕಾಚದಲ್ಲಿ ಉಬ್ಬಿದ ಅಂಗವನ್ನ ತನ್ನ ಮುಂದಿಟ್ಟು, ಜಯ, ನೀನೇ ಇದನ್ನ ಬಿಡಿಸು ಅಂದ. ಅವನ ಒಬ್ಬರ ನೋಡಿದಾಗಲೇ ಕೈ ನಡುಕ್ತು. ಹೇಗೋ ತಡವರಿಸ್ತಾ ಕಾಚವನ್ನ ಕೆಳಕ್ಕೆ ಎಳೆದಾಗ ಚಂಗನೆ ಹೊರಕ್ಕೆ ಜಿಗಿತು ಅಳಿಯನ ತುಣ್ಣೆ. ಸರಿಸುಮಾರು 7 ಇಂಚು ಉದ್ದ, 3 ಇಂಚು ದಪ್ಪ ಇದ್ದದ್ದು ಕಂಡಾಗಲೇ, ಜಯ, ಇವತ್ತು ಹರಿಯೋದು ಗ್ಯಾರಂಟಿ ಅಂತೂ ನನ್ನ ಮನಸ್ಸು. ಮಗಳು ಇಂಥ ತುಣ್ಣೆ ಬಿಟ್ಟು ಅದೇಕಿತಾಳೋ, ಏನಾದರೂ ಆಗಲಿ ಒಳ್ಳೇದೇ ಆಯಿತು ಅಂದ್ಕೊಂಡೆ. ಅದನ್ನ ಕೈಯಲ್ಲಿ ಹಿಡಿಯೋದಕ್ಕೆ ಮುಷ್ಟಿಯೂ ಸಾಲ್ತಿಲ್ಲ. ಏನ್ ತಿಂದು ಬೆಳೆಸ್ತಾನೋ ಅನ್ನಿಸ್ತು. ಹಾಗೆ ಅದನ್ನ ಹಿಂದೆ ಮುಂದೆ ಆಡಿಸ್ತಾ ಅದರ ಮೇಲಿಟ್ಟ ದೃಷ್ಟಿ ತೆಗೆದೆ ನೋಡ್ತಿದ್ದೆ. ಬಾಯಲ್ಲಿಟ್ಟು ಚೀಪು ಜಯ ಅಂತ ಅವನು ಒಂದು ಹೆಜ್ಜೆ ಮುಂದೆ ಬಂದ. ಕೈಯಲ್ಲಿ ತುಣ್ಣೆ ಹಿಡಿದಿದ್ದೆ ಅಪರೂಪ, ಇನ್ನು ಚೀಪೋದಾದ್ರೂ ಹೇಗೆ ಎಂಬ ಮುಜುಗರ. ನನಗೆ ತುಣ್ಣೆ ಚೀಪೋದ್ ಗೊತ್ತಿಲ್ಲ ಅಂತ ಅವನಿಗೆ ಹೇಳೋದಿಕ್ಕೂ ನಾಚಿಕೆ. ನಾನು ಏನೋ ಮಾಡದೆ ಸುಮ್ಮನಿದ್ದಾಗ ಅವನೇ, ಚೀಪು ಜಯ, ಚೆನ್ನಾಗಿರತ್ತೆ ಅಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಬಂದು ನನ್ನ ತುಟಿಯ ಮೇಲೆ ತುಣ್ಣೆ ಇಟ್ಟ. ನಾನು ನಿಧಾನವಾಗಿ ತುಟಿ ಬಿಚ್ಚಿದೆ. ಅವನು ಒಂದೇ ಏಟಿಗೆ ಒಳಗೆ ನುಗ್ತ. ಬಿಸಿಯಾದ ತುಣ್ಣೆ ನನ್ನ ಬಾಯಿಗೆ ಸೇರಿ ಇನ್ನೂ ಬಿಸಿಯಾಯಿತು. ನನ್ನ ನಾಲಿಗೆ ಅವನ ತುಣ್ಣಿಯ ತುದಿಯನ್ನು ನೆಕ್ಕಿದಾಗ, ಆಹಾ ಜಯ, ಹಾ ಅನ್ನುತ್ತಿದ್ದ. ನನ್ನ ವೇಗ ಕಡಿಮೆಯಾಯಿತೋ ಏನೋ, ಅವನೇ ನನ್ನ ಕೂದಲು ಹಿಡಿದು ನನ್ನ ತಲೆಯನ್ನ ಮತ್ತಷ್ಟು ಒತ್ಕೊಂಡು ಗಂಟಲಿನವರೆಗೂ ಹಾಕಿ ತೆಗೆತಿದ್ದ. ಬರಬರುತ್ತಾ ಅವನ ವೇಗ ಹೆಚ್ಚಾಯಿತು. ಬಾಯನ್ನೇ ತುಲ್ಲು ಅಂದ್ಕೊಂಡು ಕೆಯ್ಯತೊಡಗಿದ ಅಳಿಮಯ್ಯ. ಬಾಯಿಯೂ ತುಲ್ಲಿನಂತೆ ಎಂದು ತಿಳಿಯುತ್ತಾ ಹೋಯಿತು ನನಗೆ. ಗಂಟ್ಲು ಕಟ್ಟಿತು, ಜೊಲ್ಲು ಹೊಳೆಯಂತೆ ಹರಿದು ಹೋಗ್ತಿತ್ತು. ಕಾಮ ಮಿತಿ ಮೀರಿ ಒಂದು ಕೈಯಿಂದ ಮೊಲೆಯನ್ನು ಹಿಸಿಕೊಳ್ತಾ ಇನ್ನೊಂದು ಕೈಯನ್ನ ತುಲ್ಲಿನ ಮೇಲೆ ಉಜ್ತಾ ಮಜಾ ಮಾಡ್ತಿದ್ದೆ. ಆದ್ರೆ ಇನ್ನೊಮ್ಮೆ ಜೋರಾಗಿ ಕೆಮ್ದಾಗ ತುಣ್ಣೆ ಹೊರತೆಗ್ದ. ಅದನ್ನ ಕೈಯಲ್ಲಿ ಆಡಿಸ್ತಾ ನನ್ನ ತುಲ್ಲಿನ ಕಡೆಗೆ ಹೋದ. ನನ್ನ ತೊಡೆ ಮೇಲೆ ತಿಕಾ ಊರಿ ತುಲ್ಲಿನ ಬಾಗಿಲಿಗೆ ತುಣ್ಣೆ ಇಟ್ಟ. ನಾನೇ ಕಾಲಗ್ರೆಸಿ ಅವನಿಗೆ ನುಗ್ಗೋಕೆ ಹೇಳಿದೆ. ಅವನು ತುಲ್ಲಿನ ತುಟಿಗೆ ತುಣ್ಣೆಯ ತುದಿಯನ್ನು ಒತ್ತುತ್ತಾ ನನಗೆ ಹೆಚ್ಚು ಹೆಚ್ಚು ಮೂಡು ಬರೆಸ್ತಿದ್ದ. ಅದೊಂದು ಕ್ಷಣ ಸುಖದಲ್ಲಿ ತೇಲುತ್ತಾ ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ತುಣ್ಣೆ ತೂರಿಸಿಯೇ ಬಿಟ್ಟ. ನನ್ನ ತುಲ್ಲು ಹರಿದಂತಾಯ್ತು. ಸೊಂಟ ಕಣಕ್ಕಂತ ಶಬ್ದ ಮಾಡ್ತು. ಜೀವವೇ ಹೋದಂತೆ ಆ ಅಂತ ಕಿರ್ಚ್ಬಿಟ್ಟೆ. ಅವನ ಮುಖದಲ್ಲಿ ಕಳ್ಳ ನಗು. ಹಾಗೆ ಮುಂದೆ ಬಂದು ನನ್ನ ಕಂಕುಳ ಸಂದಿ ಕೈ ಹಾಕಿ ಬಿಗಿಯಾಗಿ ತಬ್ಬಿ ಇನ್ನು ಆಳಕ್ಕೆ ನುಗ್ಗಿಸ್ತ. ನಾನು ಮೇಲಿಂದ ಮೇಲೆ ಉಸಿರು ಬಿಡ್ತಿದ್ದೆ. ಅಳಿಯ ಮತ್ತೆ ಮೊಲೆ ಚೀಪಿ ರಿಲ್ಯಾಕ್ಸ್ ಮಾಡ್ತಿದ್ದ. ಅವನ ತುಣ್ಣಿಯ ಬಿಸಿ ನನ್ನ ತುಲ್ಲನ್ನ ಬಿಗಿಯಾಗಿಸ್ತು. ಅವನ ಸೊಂಟಕ್ಕೆ ಕಾಲುಗಳನ್ನು ಸುತ್ತಿ ಅವನ ತಿಕ್ಕದ ಮೇಲೆ ಒಂದು ಏಟ್ ಕೊಟ್ಟೆ. ಮಿಷನ್ ಚಾಲು ಆದಂತೆ ಹೊಡೆಯೋಕೆ ಶುರು ಮಾಡ್ದ. ನಾನವನ ಸೊಂಟ ಹಿಡಿದು ಒಳಗ್ ದಬ್ತಾ ನನ್ನ ಸೊಂಟನ ಎತ್ತಿ ಕೊಡ್ತಾ ಕೇಯಿಸ್ಕೊಂಡೆ. ಅವನ ಏಟುಗಳು ಬಲವಾದಾಗ ನನ್ನ ದೇಹ ನಿಯಂತ್ರಣ ತಪ್ಪಿತು. ಅಮ್ಮ, ಹಾ ಹಾ ರಾಜ್ ಎನ್ನುತ್ತಾ ರಸದ ಹೊಳೆ ಹರಿಸ್ದೆ. ಅವನ ತಾಕತ್ತು ಹೊತ್ತು ಮೀರಿದ್ರೂ ಕುಂದಿರ್ಲಿಲ್ಲ. ನನ್ನ ದೇಹ ಸುಖದ ಗಡಿ ದಾಟಿ ಆಯಾಸದ ದಾರಿ ಹಿಡಿದಾಗ ಒಳಗೆ ಬಿಡೋದಾ ಅಂದ. ನನಗೂ ಅವನ ರಸದೌತಣ ಸರಿಯುವ ಆಸೆ. ನಾನು ಅಂದೆ. 1-5 ಏಟ್ ಹಾಕುವಷ್ಟರಲ್ಲಿ ಅವನ ರಸ ನನ್ನ ತುಲ್ಲೊಳಗೆ ಇಳಿತು. ಯೌವನದ ದಿನಗಳಲ್ಲಿದ್ದ ಅವನ ರಸ ನಾನು ಅನುಭವಿಸಿದ ಬೆಚ್ಚನ ರಸವಾಗಿತ್ತು. ಅವನ ಹಾಗೆ ನನ್ನ ಮೊಲೆಗಳ ಮೇಲೆ ಮಲಗ್ದ. ನನಗೂ ಆಯಾಸವಾಗಿದ್ದರಿಂದ ನಿದ್ದೆ ಹತ್ತಿತು. ಬೆಳಗ್ಗೆ ಎದ್ದಾಗ್ಲೂ ಮುಗ್ಧ ಮಗುವಿನ ಹಾಗೆ ನನ್ನ ಮೊಲೆಯ ಮೇಲೆ ತಲೆ ಇಟ್ಟು ಮಲಗಿದ್ದ ಅಳಿಯನನ್ನ ನೋಡಿ ಖುಷಿಯಾಯಿತು. ಅಂದಿನಿಂದ ಇದು ನಮ್ಮ ನಿತ್ಯ ಜೀವನದ ಭಾಗವಾಗೋಯ್ತು. ಅವನು ಕೊಡೋ ಸುಖ ಬೇರೆ ಯಾರಿಂದಲೂ ಕೊಡೋದಿಕ್ಕೆ ಸಾಧ್ಯವೇ ಇಲ್ವೇನೋ. ಅವನಿಗೆ ದೊಡ್ಡ ಮೊಲೆ ಸಿಕ್ಕಿತು, ಬದಲಾಗಿ ನನಗೆ ದೊಡ್ಡ ತುಣ್ಣೆ. 6 ತಿಂಗಳು ಎಲ್ಲವನ್ನೂ ಸರಿಯಾಗಿತ್ತು. ಇದೀಗ ಮಗಳು ನನ್ನ ಗಂಡನನ್ನ ವಾಪಸ್ ಕೊಡು ಅಂತ ಕೇಳ್ತಿದ್ದಾಳೆ. ಮಗಳನ್ನ ದೂರ ಮಾಡೋದು ಅಥವಾ ಸ್ವರ್ಗನ ತ್ಯಾಗ ಮಾಡೋದು ತಿಳಿತಿಲ್ಲ. ನಿಮ್ಮಲ್ಲಿ ಸಲಹೆಗಳಿದ್ರೆ ದಯವಿಟ್ಟು ನನಗೆ ತಿಳಿಸಿ. ನನ್ನ ಚಾನೆಲ್ನ ಓಪನ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಸಿಗುತ್ತೆ. ಆ ಇನ್ಸ್ಟಾಗ್ರಾಮಲ್ಲಿ ಬಂದು ನನಗೆ ಕಮೆಂಟ್ ಮಾಡಿ, ಏನು ಮಾಡೋದು, ಈ ಸ್ವರ್ಗ ಸುಖನ ಬಿಟ್ಕೊಟ್ಬಿಡ್ಲಾ ಮಗಳಿಗೆ, ಅಥವಾ ಮಗಳಿಂದ ಅಳಿಯನ್ನೇ ದೂರ ಮಾಡಿ ಆ ಸ್ವರ್ಗ ಸುಖನ ದಿನ ಅನುಭವಿಸ್ಲಾ ಅಂತ. ಓಕೆನಾ? ಬಾಯ್, ಟೇಕ್ ಕೇರ್.